ಈ ಹೈಟಲ್ಲಿ ಇರೋದ್ರಿಂದ ಇದು ಸ್ಟೇಜ್ ಪಂಪ್ ಎರಡು ಸ್ಟೇಜ್ ಪಂಪ್ ಆಗ್ಬೇಕಾಗುತ್ತೆ. ಮೂರನೇದಾಗಿ ಬೆನಿಫಿಷರಿ ಕಾಸ್ಟ್ ರೇಷಿಯೋ ಅಂತ ಮಾಡ್ತೀವಿ ನಾವು. ಬೆನಿಫಿಟ್ ಅದರಲ್ಲಿ DC ರೇಷಿಯೋನ್ ಅಲ್ಲಿ 1 ಕ್ಯೂಸೆಕ್ಸ್ಗೆ 4 ರಿಂದ 5 ಕೋಟಿ ಒಳಗಡೆ ಇದ್ರೆ ಇಟ್ ಈಸ್ ಓಕೆ ಅಂತ. ಇದು ನಮ್ಮ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಮೋರ್ ದೆನ್ 8 crores ಆಗ್ತಾ ಇದೆ. ಆದ್ರಿಂದ ಇದು ಫೀಸಿಬಲ್ ಅಲ್ಲ ಅಂತ ಇದಾಗಿದೆ. ಇದರ ಬಗ್ಗೆ ನಾವು ಹಿರಿಯ ಅಧಿಕಾರಿಗಳೊಂದಿಗೆಲ್ಲ ಚರ್ಚೆ ಮಾಡಿದ್ದೀವಿ. ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಜನಕ್ಕೆ ನೀರಿನ ತೊಂದರೆ ಬಗ್ಗೆನೂ ನಾವು ಹೇಳಿದೀವಿ. ಇಲ್ಲಿ ನೀರು ಸಹ ಗ್ರೌಂಡ್ ವಾಟರ್ ಟೇಬಲ್ ತುಂಬಾ ಕೆಳಗಡೆ ಇದೆ. ಪ್ರಾಣಿ ಪಕ್ಷಿಗಳು ನೀರಿಲ್ಲ, ವಾಟರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇದು ಸರಿ ಇಲ್ಲ ಕ್ವಾಲಿಟಿ ಅಂತ ಹೇಳಿದ್ಮೇಲೆ ಉಡುತೊರೆ ಹಳ್ಳ ಪ್ರಾಜೆಕ್ಟ್ ಅಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅಲ್ಲೂ ಡ್ಯಾಮ್ ತುಂಬಕ್ಕೆ 40 ವರ್ಷದಿಂದ 4 ಸರಿ ತುಂಬಿರೋದು. ಇಲ್ಲಿ ಅಚ್ಚುಕಟ್ಟೆ ಎಲ್ಲ ನಮ್ದು ಇದಾಗಿರೋದ್ರಿಂದ ಅದಕ್ಕೋಸ್ಕರ ಅಲ್ಲೂ ಪ್ರಾಜೆಕ್ಟ್ ಜೊತೆನಲ್ಲಿ ಈ ವಿಷಯ ಎಲ್ಲ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿದಾಗ ಜಿಲ್ಲಾಡಳಿತ ಮತ್ತೆ ಮಾನ್ಯ ಜನಪ್ರತಿನಿಧಿಗಳು ಎಲ್ಲರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಈಗ ಇದು ಏನು ಈ ಕಡೆ ಏರಿಯಾ ಯಾವುದು ಬಿದ್ರಳ್ಳಿ, ಕುರಟ್ಟಿ, ಹೊಸೂರು ಮತ್ತೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿದ್ಮೇಲೆ ಮತ್ತೆ ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ನ ರೆಡಿ ಮಾಡ್ತಾ ಇದೀವಿ. ನಾವು ರೆಡಿ ಮಾಡ್ತಾ ಇದೀವಿ. ಗ್ರೌಂಡ್ ವಾಟರ್ ಟೇಬಲ್ ಇನ್ಕ್ರೀಸ್ ಮಾಡೋದಕ್ಕೆ ಇದಕ್ಕೆ ಮಾಡ್ತಾ ಇದೀವಿ.